ಆ, 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 ಪ್ರಕಾಶ ಪ್ರಕಾಶ ಏನ. ಏಯ್ ನೀನು ಇಲ್ಲಿ ಯಾಕೆ ಬಂದಿದೆಯಾ, ಯಾಕೆ ಇವನ್ನೆಲ್ಲ ಕೇಳ್ತಾ ಇದೀಯ ಅಂತ ನೀನು ಹೇಳ್ಬೇಕು ನಾನು ಮಗನೇ. ಯಾಕೆ ಅಂತ ನಾನು ಕೇಳ್ತಾ ಇದೆಯಲ್ಲ. ಎಲ್ಲ ಕಾಯಿನೂ ಎಳ್ಳಿರು ಎಲ್ಲ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದೆಯೇನು ಹೊಲ್ದೊಳಗೆ? ಏನು ಕಳ್ಳಾಗಿದೆಯಲ್ಲೋ, ಊಟ ಕಳ್ಳನ ಮಗ ಆಗಿದೆಯಲ್ಲೋ ನೀನು? ಥೋ ಯಾಕನ ನಮ್ಮ ಮೈಲಿ ಹೊಡಿಲಿ. ಈ ಯಾಕ ಹೊಟ್ಟೆ ನೋಯ್ತೈತೆ ಅಂದ್ರೆ ಬೇದಿ ಆಗ್ತಿತ್ತು. ಅದಕ್ಕೆ ಒಂದು ಎರಡು ಕಿತ್ಕೊಳ್ಳೋಣ ಅಂತೇಳಿ ಕಿತ್ಕೊಂಡು ಅಷ್ಟೇನಿ. ನಮ್ಮ ಮೈಮ್ಗೆ ಯಾಕೆ ಬೇದಿ ಆಗುತ್ತೆ. ಯಾಕೆ ಈಗ ಗೊತ್ತಿಲ್ಲ. ಈ 3-4 ದಿನ ಈ ವಾರದಿಂದಲೂ ಬೇದಿ ಆಗ್ತೈತಿ. ಅದು ಅಂತಿಂತ ಬೇದಿ ಅಲ್ಲ. ಅಯ್ಯೋ ಯಪ್ಪ, ಎಮ್ಮಗಂತೂ ಸುಸ್ತಾಗ್ಬಿಟ್ಟವಳಿ. ನಮ್ಮ ಅಯ್ಯಮ್ಮ ಬೇದಿ ಆಗ್ತೈತಿ. ವಾಂತಿ ವಾಂತಿ ಬೇರೆ ವಾಂತಿ ಬೇದಿ ಎರಡು ಶುರುವಾಗ್ಬಿಟ್ಟೈತಿ. ಸುಸ್ತಾಗ್ಬಿಟ್ಟವಳಿ. ಅದಕ್ಕಾಗಿನ ಎಲ್ಲರೂ ಕಿತ್ಕೊಂಡು ಹೋಗ್ತಂತ ಬಂದು ಆಟೆ. ಇಲ್ಲಿ ಮುಚ್ಚಲ ಎಲ್ಲ ಮಾರ್ಕೆಮಕ್ಕೆ ತಗೊಂಡು ಹೋಗ್ತಿದ್ಯಾ ಅಂಬೋದು ಗೊತ್ತು. ಏನೋ ಚೆನ್ನಾಗಿಲ್ಲ ಅಂಬೋರು ಏನೋ ಎರಡು ಕಿತ್ಕೊಂಡು ಹೋಗ್ತಾರೆ ಕಂಡರು ಹೊಲ್ದೊಳಗೆ. ಗೊನೆ ಕಿತ್ಕೊಂಡು ಹೋಗಲ್ಲ ಕಣಲೆ, ಮುಚ್ಚ ಬಾಯಿ. ಎಲ್ಲ ಕಿತ್ಕೊಂಡು ಈಗ ನೋಡು ಇತ್ಲಾಗ ತಿರ್ಕೊಂಡು ಇತ್ಲಾಗ ಬಂದು ನೋಡಿ ಹೆಂಗೆ ನಾವು ಬಂದಿರೋದು ನೋಡ್ಬಿಟ್ಟು ಹೆಂಗೆ ಉಲ್ಟಾ ಹೊಡಿತಾ ಇದೆಯಲ್ಲ ನೋಡು ನೀನು. ಅಬ್ಬಾಬೋ ಭಾರಿ ಇದೆಯಾ ನೀನು. ಕಳ್ತನ ಮಾಡ್ಕೊಳಕ್ಕೆ ಬಂದಿದ್ಯಾ ಹೊಲ್ದಾಗ ಕಾಯಿ ಎಳ್ಳಿರು ಎಲ್ಲ ನೀನೇ ಕಿತ್ಕೊಂಡು ಹೋಗಿರೋದು. ರಾತ್ರಿ ಹೊತ್ತು ನಾವು ಬಂದು ಕಳ್ಳ ನನ್ನ ಮಗನೇ ಸಿಗಿ ಬಿದ್ದೆ ನೋಡು. ಯಾವತ್ತು ಕೆಟ್ಟದ್ದು ಕಳ್ತನ ಮಾಡೋದು ಇದು ಯಾವತ್ತೂ ಏನು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅನ್ಕೊಬೇಡ. ಒಂದಲ್ಲ ಒಂದಿನ ಗೊತ್ತಾಗುತ್ತೆ. ಒಂದಲ್ಲ ಒಂದಿನ ಸಿಗೆ ಬಿದ್ದೇ ಬೀಳ್ತೀಯ. ಈಸ್ತೀನು ಮಾಡಿದೀವಿ ಅದು ಸಿಗೆ ಬಿದ್ದಿದ್ದೀವಿ ಅಷ್ಟೇ ನೀನು. ಯಪ್ಪ ದೇವ್ರೇ, ನಮ್ಮ ಮೆತ್ತ ತಾಯಿ ನನಗೂ ಇಲ್ಲಪ್ಪ. ದೇವ್ರೆ, ನಾವಂಥ ಕೆಲಸ ಮಾಡೋ ಅಂತಾರಲ್ಲ. ಇಲ್ಲೋಡ ನಮ್ಮ ಮನೆ ದೇವ್ರ ನನಗೂ ನಾವು ಅಂಥ ಕೆಲಸ ಮಾಡೋ ಅಂಥವ್ರಲ್ಲ. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಅಲ್ಲ ಕಣೋ, ಇನ್ನೂ ಎತ್ತು ತಾಯಿ ನನಗೂ ಇಲ್ಲ ಅಂತೀಯಲ್ಲೋ. ನೀನೇನಲ್ಲ ನಿನಗೆ ಎತ್ತು ತಾಯಿ ಅಂದರೆ ಏನೋ ಆಗೈತಿ. ಅಯ್ಯೋ ದೇವ್ರೆ. ಅಲ್ಲೋಡ ಮಂಜಣ್ಣಯ್ಯ, ಎತ್ತು ತಾಯಿ ನನಗೂ ನಾನು ಕದ್ಯಕ್ಕೆ ಬಂದಿಲ್ಲ ಅಂತ ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ. ಕಾದಿರುವೆ ನನಗಾಗಿ ನೀನು ಅಂತ ಹೇಳಿ ಆಡಿ ಹೇಳ್ಕೊಂಡು ಬಂದು ನನ್ನ ಮಗನೇ ಎಲ್ಲ ಕಿತ್ಕೊಂಡು ಹೋಗಿ ಬಂದು ಕಳ್ತನ ಮಾಡೋಕ್ಕೆ ನಾನು ಕಳ್ತನ ಮಾಡೋಕ್ಕೆ ಬಂದಿಲ್ಲ ಅಂತೀಯಲ್ಲ. ಎಷ್ಟ್ರ ಮಟ್ಟಿಗೆ ಇರ್ಬಿಡಲ್ಲ ನೀನು. ಅಬ್ಬಾ ನೀನು ಭಾರಿ ಇದೆಯಾ ಕಣಲ್ಲ. ರಾತ್ರಿ ಹೊತ್ತಾಗೆಲ್ಲ ಕಳ್ತನ ಮಾಡ್ಕೊಂಡು ಕಾಯಿ ಮಾರೋಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡಿದ್ಯಲ್ಲ. ನಿನ್ನಂಥ ಪ್ಲಾನ್ ಯಾರಿಗೆಲ್ಲ ಬರುತ್ತೆ? ನಿನ್ನಂಥ ಬುದ್ಧಿ ಯಾರಿಗೆಲ್ಲ ಬರುತ್ತೆ? ನಮ್ಮಲ್ದಾಗೂ ಇವನೇ ಕದ್ದಿರೋದು. ನಮ್ಮಲ್ದಾಗೂ ಇವನೇ ಕಿತ್ಕೊಂಡು ಹೋಗಿರೋದು. ಯಪ್ಪ ಶಿವನೇ ದೇವ್ರೇ, ಯಪ್ಪ ನಾವಂತ ಬದುಕು ಮಾಡೋ ಅಂಥವ್ರಲ್ಲಪ್ಪ. ದೇವರಾಣೆಗೂ ನಾವಂತ ಬದುಕು ಮಾಡೋ ಅಂತಾರಲ್ಲ. ನಮ್ಮ ಎತ್ತು ತಾಯಿನೊಳಗೂ ನಾವಂತ ಬದುಕು ಮಾಡೋ ಅಂತಾರಲ್ಲ ಕಣಪ್ಪ. ನಾವು ಇಲ್ಲೋಡು ಎತ್ತು ತಾಯಿನೊಳೆ ನಾವಂಥದ್ದು ಮಾಡಲ್ಲ. ಇಲ್ಲಿ ಮುಚ್ಕೊಂಡು ಇರಲ್ಲ. ಇನ್ನು ಎತ್ತು ತಾಯಣೆ ಅಂತ ಹೇಳ್ತಾನೆ. ನೀನು ಹೇಳ್ದಾಡ್ಕಿ ಇಲ್ಲಿ ಯಾರೇನು ಸುಮ್ಮನೆ ಬಿಟ್ಬಿಡ್ತಾರೆ ಅಂತ ತಿಳ್ಕೊಬೇಡ. ಅಲ್ಲ ನೋಡೇ ಡಿಂಪು ಕಳ್ತನ ಮಾಡ್ಕೊಂಡು ಹೋಗಿ ಬಂದೆ ಹಿಂದ್ಗುಟ್ಟೇನೆ ಬಂದಿದ್ದಕ್ಕೆ ಸಿಗೆ ಬಿದ್ದ ನೋಡು. ಅಷ್ಟು ಕಿತ್ತಿಕ್ಕೆ ಅವನು ಎಳ್ಳೀರೆಲ್ಲ ಕಿತ್ತು ಮಾರ್ಕೆಮಕ್ಕೆ ಕಳ್ತನ ಮಾಡ್ಕೊಂಡು ಹೋಗಿ ಬಂದ್ಬಿಟ್ಟು ನಾನು ಕಳ್ತನ ಮಾಡ್ಕೊಂಡು ಹೋಗಿ ಬಂದೇ ಇಲ್ಲ, ನಮ್ಮ ಮೆತ್ತು ತಾಯಿ ನನಗೂ ಇಲ್ಲ ಅಂತ ಹೇಳ್ತಾನಲ್ಲ. ನನ್ನ ಮಗ ನೋಡಿ ಎಷ್ಟು ಮಟ್ಟಿಗೆ ಇರ್ಬೇಡ ಕಾಯಿ ಕಳ್ಳ ಇವನು. ಮಂಜಣ್ಣರು ಇಲ್ಲದಾಗೂ ಇವನೇ ನನ್ನ ಮಗನೇ ಕತ್ಕೊಂಡೋಗಿರೋದು. ಅವರವು ಪಾಪ ಹಿಂಗೆ ಅಂತೆ ಊರಾಗೆಲ್ಲ ಹಿಂಗೆ ಅಂತಾರೆ. ನಮ್ಮ ಕಾಯೆಲ್ಲನ ಅದು ಏನಾಗ್ಯಾವ ಏನು ಎಲ್ಲ ಕಾಯಿ ಬಿಟ್ಟೇ ಇಲ್ಲ ಎಲ್ಲ ಮರಗಳು ಅಂತ ಊರಾಗೆಲ್ಲ. ಅಲ್ಲ ಈ ನನ್ನ ಮಗ ಮಾಡ್ತಾ ಇರೋದು ಕಳ್ತಾನ. ಜನ ಮಾಲ್ ತಕ್ಕ ಹೋಗ್ಬೇಕಾರೆ ರಾತ್ರಿ ಹೊತ್ನಾಗ ಇನ್ಯಾರು ಬರ್ತಾರೆ ಕಿತ್ಕೊಂಡು ಹೋಗಕ್ಕೆ? ಎಲ್ಲ ಗಾಳಿ ಮರಿಗೆಲ್ಲ ಊದ್ರೋಗಿರ್ತವೆ, ಯಾರನ್ನ ತಗೊಂಡೋಗಿರ್ತಾರೆ. ಯಾಕೋ ಕಾಯೇ ಇಲ್ಲ ಮರದಾಗೆ ಅನ್ಕೊಂತಾರೆ. ಆದರೆ ಈ ನನ್ನ ಮಗ ಮಾಡ್ತಾ ಇರೋ ಬದುಕದು. ಕಿತ್ಕೊಂಡು ಹೋಗ್ತಾ ಇರೋದು ಈ ನನ್ನ ಮಗ ಕಣ್ಣು ನೋಡಿ ಅಷ್ಟೊಂದು ಎಳ್ಳಿರ್ ಕಿತ್ತಿಕ್ಕೆ ಅವನಿಗೆ. ಮರ್ಯಾದೆ ಬೇಡವೆ ನಿನಗೆ? ಬೇರೆ ಹೊಲ್ದೊಳಗೆ ಎಲ್ಲನ ಎಳ್ಳಿರು ಕಾಯೆಲ್ಲ ಕಿತ್ಕೊಂಡೋಗಿ ಮಾರ್ಕೆಂಬ್ತಾ ಇದೆಯಲ್ಲ. 500 ಕಾಯಿ ಮಾರ್ದಲ್ಲ ಎಲ್ಲಿದು ಮತ್ತು ನಿನಗೆ ಇವೆಲ್ಲ ಕಳ್ತನ ಮಾಡ್ಕೊಂಡೋಗಿ ಮಾರ್ಕೊಂಡಿರೋದೇನೆ. ಅಲ್ಲ ಕೈ ಕಾಲು ದಿಮ್ಗೈತಿ ಬರೀ ಕಳ್ತನ ಮಾಡಕ್ಕೆ ತಾರಾಡ್ತೀಯಲ್ಲ ನೀನು. ಕಳ್ತನ ಮಾಡಕ್ಕೆ ನಾಚಿಕೆ ಆಗಲ್ವಿ ನಿನಗೆ? ಕೈ ಕಾಲು ದಿಮ್ಗೈತಿ ದುಡ್ಕೊಂಡು ತಿನ್ನು. ಏನಂತ ಮಾತಾಡ್ಕೊಂಬತ್ತಾನೆ. ಆಗಲೊತ್ನಾಗೆ ನನಗೆ ಬೈವಾಗದು ರಾತ್ರಿ ಹೊತ್ನಾಗ ಬೈವಾಗಲ್ಲ ಅಂತಾನೆ. ಯಾಕಂದ್ರೆ ಕಳ್ರಿಗೆ ಆಗಲೊತ್ನಾಗೆ ಅಂತ ಬೈಯ ಕಳ್ತನ ಮಾಡೋಕ್ಕೆ. ಆಗಲೊತ್ನಾಗ ಬಿಡು ಯಾರು ಬರೋಲ್ಲ ಕಾತ್ಲು ಬೇರೆ ಅಂತೇಳಿ ಬೈ ಇಲ್ದಂಗೆ ಓಡಾಡ್ತಾರೆ. ಹಂಗೆ ಮಾತಾಡ್ಕೊಂಬತ್ತಾನಲ್ಲ ಈ ನನ್ನ ಮಗ. ಬಾಯಿ ಎಳ್ಕೊಂಡು ಹೋಗೋಣ ಅಲ್ಲಿ ಕೆಂಚೇಜಿ ಮುಂದಕ್ಕಿಂತ ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಊರಿಗೆ ಕಿಕ್ಕೊಂಡಿದ್ದಿಲ್ಲ ಇದ್ದೆ ಬಾಯಿ ಇಲ್ಲಿ ಅಂತ ನನ್ನ ಮಕ್ಕಳನ್ನೆಲ್ಲ ಫಸ್ಟ್ ಹಸಿ ಕಳಿಸು. ಊರು ಬಿಟ್ಟು ಹಸಿ ಕಳಿಸ್ತೀಯ ಬೇಕಾ ಬೇಡವಾ ಅಂಬಾರ. ನೋಡ ಮಂಜಾನೆ ಬಾರಿ ಎಳ್ಕೊಂಡು ಹೋಗೋಣ ಹೇಳ್ತೀನಿ ಅಂತ ನನ್ನ ಮಕ್ಕಳನ್ನೆಲ್ಲ ಎಳ್ಕೊಂಡು ಹೋಗಿ ಬುದ್ಧಿ ಕಲಿಸಿರಿ ಮತಿ. ಇಲ್ಲ ಅಂತಂದ್ರೆ ಲೋಸ್ ಮಕ್ಕ ಹೇಳೋಣ ಬಾಯಿ ಇಲ್ಲಿ ಹೇಳ್ತೀನಿ. ಅವತ್ತೇನೋ ಹಿಂಗೆ ಅಂತಿತ್ತು. ನಮ್ಮಲ್ದಾಗೂ ಹಿಂಗೆ ಕಾಣಲ್ಲ ಆಗ್ತಾ ಇದ್ದಾವೆ. ಮೊನ್ನೆ ಮಯಪ್ಪ ಹೋಗ್ದಿಲ್ಲೋದ್ಕೂ ಅದಕ್ಕೂ ಎಳ್ಳೀರ ಯಾವಾಗ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಎಳ್ಳೀರು ಏನು ಸುಮ್ಮನೆ ಕುಡಿದು ಬಿಡ್ತಾನೆ. ಏನು ಹಂಗೆ ತಾಟ ಇವನು ಬೆಳೆಸಿದ್ದ ತೆಂಗಿನ ಗಿಡಕ್ಕೆ ನೀರು ಒಯ್ದಿದ್ದ ನೀರಿಕ್ಕಿದ್ದ ಅಮ್ಮಂಗೆ ಕುಡಿದು ಬಿಡ್ತಾನೆ. ಯಾರಾಗನ ಎಳ್ಳೀರು ಇದ್ದು ಬಿಟ್ರೆ ಕಿತ್ಕೊಂಡು ಕುಡಿದು ಬಿಡ್ತಾನೆ. ಏನು ಬೆಳೆಸಿರ್ತಾನೆ ಇವ್ರ ಅಪ್ಪಂದು ಇಲ್ಲ ಐತೆ ಅಮ್ಮಂಗೆ ಕುಡಿದು ಬಿಡ್ತಾನೆ. ಯಾಕಲ್ಲ ಏನಾಯ್ತಲ್ಲ? ಪ್ರಕಾಶ ಡಿಂಪಮ್ಮ ಯಾಕೆ ಮಂಜಣ್ಣ
ಏನೋ ಗುಂಡಣ್ಣಯ್ಯ ಕಾಯಿ ಕಳ್ತನ ಆಗ್ತಾ ಇದ್ದೇವೆ ಅಂತೇಳಿ ಮಾತಾಡ್ತಿದ್ವಲ್ಲ, ನೀನು ನನ್ನ ಮಗ ಈ ಮೀಸೆ ಮಯೂರ ಕಾಯಿ ಕಳ್ತನ ಮಾಡ್ತಾ ಇರೋನು. ಕಾಯಿ ಮಾರ್ದಾಗಿದ್ದಾವೆ ಏನಾದ್ವು ಅದೇ ಇಲ್ದಂಗೆ ಆಗ್ತಾವಲ್ಲ ಅಂತೇಳಿ ಮಾತಾಡ್ಕೊಂತಿರ್ಲಿಲ್ಲ. ನನ್ನ ಮಗ ರಾತ್ರಿ ಹೊತ್ತು ಬಂದು ನುಣ್ಣು ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಮರ ಏನು ಹೊತ್ತು ಬಿಡ್ತಾನಂತಿ, ಹೊತ್ತು ಕಿತ್ಕೊಂಡು ಹೋಗ್ತಾನೆ. ಸರ್ವತ್ನಾಗೇನೆ ಅಡ್ಡಾಡ್ತಾನಂತೆ ಹೊಲ್ದೊಳಗೆಲ್ಲಾನೆ. ನೋಡಿ ನನ್ನ ಮಗ ಇಲ್ಲಿ ಇಂಥ ಕಳ್ಳನ ಮಕ್ಕಳು ನಮ್ಮ ಊರಾಗ ಸೇರ್ಕೊಂಡ್ರೆ ಅಷ್ಟೇ ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲ ಶಾಂತಮ್ಮರ ಮನೆ ಕಳ್ತನ ಮಾಡಿ ಅಲ್ಲಿ ಸಿಗೆ ಬಿದ್ದಿದ್ದ ರಾತ್ರಿ ಹೊತ್ನಾಗ ಕಳ್ತನ ಮಾಡಿಬಿಟ್ಟು ಅಲ್ಲಿ ಸಿಗೆ ಬಿದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಷ್ಟೆಲ್ಲ ಆದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಇಂಥ ನನ್ನ ಮಕ್ಕಳಿಗೆ ಏನು ಹೇಳೋಣ? ನೋಡು ಗುಂಡಣ್ಣ, ಇವನೇ ಕಾಯಿ ಕಳ್ಳ. ಅಲ್ಲ ದುಡ್ಕೊಂಡು ತಿಂಬ ಯೋಗ್ಯತೆ ಇಲ್ವೇ? ಕೈ ಕಾಲೆಲ್ಲ ದಿಮ್ಮಗೈತೆ, ಬರೀ ಹಿಂಗೆ ಕಳ್ತನ ಮಾಡೋದಕ್ಕೆ ತಾರಾಡ್ತಿಯಲ್ಲ, ನಾಚಿಕೆ ಆಗೋದಿಲ್ವೇ ನಿನಗೆ? ಬಾರಪ್ಪ ಇಲ್ಲಿ ಎಳ್ಕೊಂಡು ಹೋಗೋಣ. ಅವಳು ಅಷ್ಟೊಂದು ನಮ್ಮ ಪ್ರೀತಿ ಮೇಲೆ ಇವ್ರ ಮಗಳು ಹೆಂಗೆ ಬಿಲ್ಡಪ್ ಕೊಡ್ತಾಳಲ್ಲ ಬಾಯಿಲಿ, ಅವ್ರಪ್ಪ ಎಂತಾನು ಅಂತೇಳಿ ಅವಳಿಗೂ ಗೊತ್ತಾಗಲಿ. ಆ ಅಜ್ಜಿ ಮುಂದಕ್ಕೆ ಎಳ್ಕೊಂಡು ಬಾಯಿಲಿ, ಆ ಕೆಂಚಜ್ಜಿ ಮುಂದಕ್ಕೆ ಬಾಯಿಲಿ ನಿನ್ನ ನಳಿ ಅಂಥದ್ದು ಮಾಡ್ತಾ ಇದ್ದಾನೆ, ಬಾಯಿಲಿ ನಿನ್ನ ನಳಿಯ ಎಂತಾನು ನೋಡು ಅಂತೇಳಿ ಆ ಅಜ್ಜಿ ಮುಂದಕ್ಕೆ ಎಳ್ಕೊಂಡು ಬಾಯಿಲಿ. ಇಲ್ಲಿ ಕರ್ಕೊಂಬಂದು ಊರಕ್ಕೆ ಬಿಟ್ಕೊಂಡಿದ್ಯಲ್ಲ ಇಂಥ ನನ್ನ ಮಕ್ಕಳನ್ನೆಲ್ಲನ ನೋಡು ಎಲ್ಲ ಎಷ್ಟು ಕಳ್ತನ ಮಾಡ್ಕೊಂಡು ಓಡಾಡ್ತಾರೆ ಅಂತೇಳಿ ಹೇಳೋಣ ಬಾಯಿಲಿ ಎಳ್ಕೊಂಡು ಹೋಗೋಣ. ಇವಾಗ ಕಾಯಿ ರೇಟ್ ಐತಲ್ಲ ಅದಕ್ಕೆ ಕದಿಯಕ್ಕೆ ಹೋಗ್ತಾ ಇದ್ದಾನೆ. 500 ಕಾಯಿ ಮಾರ್ಕೊಂಡಂತೆ, ತಾಟಿಲ್ಲ ಏನಿಲ್ಲ, ಒಂದು ಗಿಡ ಬೆಳೆಸಿಲ್ಲ ಎಲ್ಲೆಲ್ಲೂ. ಅಂಥದ್ರಾಗ 500 ಕಾಯಿ ಇವನು ಮಾರ್ಕೊಂಡಂದ್ರೆ ಏಟ ತೋಟ ಇರೋರೇನೆ ಮಾರ್ಕೊಂತಿಲ್ಲ. ಅಂಥದ್ರಾಗ ಈ ನನ್ನ ಮಗ 500 ಕಾಯಿ ಮಾರ್ಕೊಂಡವನಂದ್ರೆ ಗುಂಡಣ್ಣಯ್ಯ ಲೆಕ್ಕ ಹಾಕು, ಕಾಯಿ ಕಿತ್ಕೊಂಡು ಏನು ಕಂಡಾರ ಹೊಲ್ದೊಳಗೆ ಅಂತ. ನಾವು ಅಯ್ಯೋ ದೇವ್ರೆ, ನಮ್ಮ ಮನೆಗೆ ಒಂದು ಕಾಯಿಲ್ಲ ಅಂತ ಹೇಳ್ತಾ ಇದ್ವಿ. ನಮ್ಮ ಹೊಲ್ದಾಗ್ಲವೆಲ್ಲನ ಇವನೇ ಕಿತ್ಕೊಂಡು ಹೋಗಿರೋದು. ನಾವು ನಾಳೆ ಕೇಳ್ಸೋಣ, ಪೂಜೆಗೆಲ್ಲ ಬೇಕಾಗ್ತವೆ ಅಂತ ಹೇಳಿ ನಾವಿದ್ವಿ. ಒಂದೇ ಒಂದಿಲ್ಲ ನಮ್ಮಯ್ಯಪ್ಪ ನೆನ್ನೆ ಸಂಗಮ್ತೈತಿ. ಕಾಯಿ ಇದ್ದವು ಮರದಾಗ ಅವೇ ಇಲ್ಲ, ನನ್ನ ಮಕ್ಳು ಕಿತ್ಕೊಂಡು ಹೋಗ್ತಾರ ಅಂತ ಒಂದಾಗ ಗೊತ್ತಾಯ್ತು. ಇಲ್ಲ ಮುಂದಾಗಲೇ ನಮಗೆ ಗೊತ್ತಾಗಿದ್ರೆ ಈ ನನ್ನ ಮಗನ ಯಾವಾಗಲೂ ಕಂಡುಹಿಡ್ತಿದ್ವಿ. ಯಾವನು ಅಂತೇಳಿ ಯಾವಾಗ ಕಂಡುಹಿಡ್ದು ನಾವು ಯಾವಾಗಲೂ ಇವನಿಗೆ ಗ್ರಾಚಾರ ಬಿಡಿಸ್ತಿದ್ವಿ. ಏನು ಮಾಡ್ತೀಯ ನಮಗೆ ಗೊತ್ತಾಗಲಿಲ್ಲ ಹಿಂಗಂಬದು. ಹಿಂಗೆ ಮಾಡೋರು ಇರ್ತಾರೆ ಎಂಬುದು ನಮ್ಗೆ ಇವತ್ತೇ ಗೊತ್ತಾಗಿದ್ದು. ರಾತ್ರಿ ಹೊತ್ನಾಗೂ ಕಾಯಿ ಕಳ್ತನ ಮಾಡೋರು ಇರ್ತಾರೆ ಅಂತ. ಬಿಡ್ರತ್ತ ಇಲ್ಲಿ ನೋಡಿಲಿ, ನಾನು ಒಟ್ನಯ್ಯೋದು ಅದಕ್ಕೆ ಒಂದು ಎಲ್ಲಿ ಕಿತ್ಕೊಳ್ಳೋ ಅಂತ ಎಳ್ಳೇರು ಬಂದಿದ್ದು. ನಮ್ಮ ಅಯ್ಯನಿಗೆ ವಾಂತಿ ಬೇದಾಗೋದು ಅದಕ್ಕೆ ಬಂದಿದ್ದು. ಇಲ್ಲ ಕಣಮ್ಮ, ನಾನು ಕಾಯಿ ಕಿತ್ತಿಲ್ಲ ಯಾವುದೇ ಕಾರಣಕ್ಕೂ. ನಾನು ಕಾಯಿ ಕೇಳೋ ಅಂತ ನನ್ನ ಮಗ ಅಲ್ಲ, ನನ್ನಂತ ಮಾಡಲ್ಲಮ್ಮ ತಾಯಿ. ನನ್ನಂತ ಇಲ್ಲೋಡು, ನಾವಂತ ಮಾಡೋ ಅಂತ ಮನುಷ್ಯರೇ ಅಲ್ಲ. ಮುಚ್ಚಪ್ಪ, ಎರಡು ಕಿತ್ಕೊಂಡು ಹೋಗೋ ನೀವು ಒಂದು 2 ಕಿತ್ತಿಕ್ಕಿದೀಯಾ? ಅವರು ತೋಟ ಬೆಳೆಸಿ ನೀರು ಇಕ್ಕರು ರಾತ್ರಿ ಎಲ್ಲನ, ಅದನ್ನೆಲ್ಲನ ತೋಟ ನೋಡ್ಕೊಂಬರು. ಹೊಲ್ದಾರ ಏನಾಗಬೇಕು? ನಿಮ್ಮಂತ ಹಿಂಗೆ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರೆ ಅವ್ರು ಹೊಲ್ದಾರ ಏನು ಗತಿ ಆಗ್ಬೇಕು? ರೈತರು ನೀರು ಇಕ್ಕರು, ಗೊಬ್ಬರ ಹಾಕೋರು ಏನಾಗಬೇಕು ಅಂತೇಳಿ ನೀವು ಹಿಂಗೆ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ರಿ ಯಾರು ಹೆಂಗನ ಹಾಳಾಗಿ ಹೋಗ್ಲೇನು? ಅವ್ನಿಗೆ ದುಡ್ಡು ಆಗುತ್ತಲ್ಲ, ಮೈ ವಹಿಸ್ಕೊಂಬಂದು ದುಡ್ಡು ದುಡಿತಾನಲ್ಲ, ಅಷ್ಟೇ ಸಾಕು ಅಂತ ಅವನು. ದುಡ್ಕೊಂಡು ತಿಂಬ ಯೋಗ್ಯತೆ ಇಲ್ಲ, ಅದಕ್ಕೇನಿ ಹಿಂಗೆ ಮಾಡ್ತಾನೆ. ದುಡಿಯೋಕ್ಕಾಗ್ದಿಲ್ದಾರ ಅಂತ ನನ್ನ ಮಕ್ಕಳೇನೆ ಹಿಂಗೆ ಕಳ್ತನ ಮಾಡೋದು. ದುಡಿಯೋಕ್ಕಾಗೋರು ಕಷ್ಟಪಟ್ಟು ನಮಗೆ ದೇವರು ಶಕ್ತಿ ಕೊಟ್ಟವನೇ ಅಂತ ದುಡ್ಕೊಂಡು ತಿಂತಾರೆ. ಇಂಥ ನನ್ನ ಮಕ್ಕಳಿಗೆ ಬರೀ ಕುಕ್ಕಣಿತಾಗ ಬರೋ ಅಂಥದ್ದು ಆಗಬೇಕು. ಕಾಳು ನನ್ನ ಮಗ ನಡಿ ಹೇಳ್ಕೊಳ, ನಡಿಲ್ ಟೆಂಪು ಹೇಳ್ತೀನಿ. ಯಾಕಂಬ ಇಲ್ಲಿ ಸರಿಕೆ ಗಟ್ಟು ಸನ ಹೇಳ್ತೀನಿ. ಅಲ್ಲಿ ಕೆಂಚಿ ಮುಂದೆ ಕರ್ಕೊಂಡೋಗಿಂತ ನನ್ನ ಮಕ್ಕಳನ್ನೆಲ್ಲ ಊರಾಗ ತಂದು ಬಿಟ್ಕೊಂಡಿದ್ಯಲ್ಲ, ನೋಡಿ ನಿನ್ನ ನಳಿ ಅಂತ ಕೆಲಸ ಮಾಡ್ಯವನೇ ಅಂತ ಹೇಳಿ ನಡಿ ಇಲ್ಲಿ ಎಳ್ಕೊಂಡು ಹೋಗೋಣ. ಎಳ್ಕೊಂಡು ಹೋದ್ರೆ ಮತ್ತೆ ಇಂಥ ನನ್ನ ಮಕ್ಕಳನ್ನೆಲ್ಲ ಊರಾಗೆಲ್ಲನ ಗೊತ್ತಾಗಲಿ ಎಲ್ಲರಿಗೂ. ಇನ್ನೂ ಯಾರ್ಯಾರೋ ಕಾಯಿ ಕಳ್ತನ ಆಗ್ಯಾವೋ ಏನೋ, ಇವಷ್ಟು ಜನದವು ಎಲ್ಲರೂ ಹಂಗೆ ಅಂತಿದ್ರು. ಇನ್ನೂ ಯಾರ್ಯಾರೋ ಆಗ್ಯಾವ ಏನೋ. ಇವಾಗ ನೋಡು ಪಾಪ, ಮುಂಜಾಣೈನವು ಹಂಗೆ ಆಗ್ಯಾವಂತೆ, ಗುಂಡಣೈನವು ಹಂಗೆ ಆಗ್ಯಾವಂತೆ. ನಾವು ಎಲ್ಲಾಗ ಬಿದ್ದಿರ್ತವೆ, ಎಲ್ಲ ಊದ್ರೋಗಿರ್ತವೆ, ಯಾರನ್ನ ಹಾತ್ಕೊಂಡು ಹೋಗ್ಯಾರ ಅಂತ ನಾನು ತಿಳ್ಕೊಂಡೀನಿ. ಇಲ್ಲೇ ಸುತ್ತೂರಾನೇ ಮಾಡ್ಯವನಿ, ನಮ್ಮ ಹೊಲ್ದಾಗು ಮಂಜಣ್ಣರ ಹೊಲ್ದಾಗು ನಿಮ್ಮ ಹೊಲ್ದಾಗು ಹಿಂಗೆ ಮಾಡ್ಯವನಿ. ಇಲ್ಲೇ ಸುತ್ತೂರ ಎಲ್ಲೆಲ್ಲಿ ಸಿಗ್ತಾವ ಅಲ್ಲಿ ಮಾಡಿಬಿಟ್ಟವನಿ. ತಾಟ್ಕೊಂಡಿರತ್ತ ಕಡಿಕೆಲ್ಲ ಮಾಡಿಬಿಟ್ಟಿಟ್ಟವನಿ. ನನ್ನ ಮಗ ಭಾರಿ ಇದ ನಮ್ಮ ಕೆಂಚಜ್ಜಿ ಹೇಳ್ಬೇಕಿಂತ ನನ್ನ ಮಕ್ಕಳನ್ನೆಲ್ಲ ಫಸ್ಟ್ ಊರಾಗ ಕಿಕ್ಕೆ ಬಿಡ ಸಿಕ್ಕಳ್ಸಮ್ಮ ನಮ್ಮ ಊರಾಗ ಇಂತಾರೆ ಯಾರು ಮಾಡೋರು ಇರಲಿಲ್ಲಮ್ಮ. ಇಂಥವು ಯಾರ್ಯಾರು ಮಾಡಲಿಲ್ಲ. ಇಷ್ಟು ದಿವಸ ಐತಿ ನನ್ನ ಮಗ ಏನು ಹುಟ್ಟು ಕಳ್ಳ ನನ್ನ ಮಗ ಆಗ್ಯಾವನಿ, ಹುಟ್ಟು ಕಳ್ಳಾಗ್ಯವನಲ್ಲ ಮರ ಇವನು. ನೋಡಿದ್ರಲ್ಲ ವೀಕ್ಷಕರೇ, ಕಳ್ಳ ಸಿಗೆ ಬಿದ್ದ. ಊರಾಗೆಲ್ಲ ಹಿಂಗೆ ಅಂತಾರೆ ಪಾಪ. ಇವಾಗಿನ ಊರಾಗ ಯಾರ್ಯಾರಿಗೆ ಗೊತ್ತಾಗುತ್ತೋ ಊರಾಗ್ಲಾರೆಲ್ಲ ಸೇರ್ಕೊಂಡು ಸರಿಯಾಗಿ ಹೊಡೆದು ನನ್ನ ಮಗನ ಊರು ಬಿಟ್ಟ ಸಿಕ್ಕ ಕಳಿಸ್ಬೇಕು. ಅವಾಗ ಗೊತ್ತಾಗುತ್ತೆ. ಊರಾಗ್ಲಾರೆಲ್ಲ ಸೇರ್ಕೊಂಡು ಕಲಿಕೋಬೇಕಿಂತ ನನ್ನ ಮಕ್ಕಳನ್ನೆಲ್ಲ. ನೀವು ನೋಡಿ ಪಾಪ, ಮಂಜಣ್ಣರು ಗುಂಡಣ್ಣರವು ಎಲ್ಲರವು ಹಿಂಗೆ ಆಗ್ಯಾವೆ. ಎಲ್ಲರೂ ಸೇರ್ಕೋಬೇಕು. ಇನ್ನು ಊರಾಗ ಕರ್ಕೊಂಡೋದ್ರೆ ಗೊತ್ತಾಗುತ್ತೆ ಇನ್ನು ಯಾರ್ಯಾರವು ಹಿಂಗೆ ಕಾಯಿ ಕಳ್ತನ ಆಗ್ಯಾವ ಅಂತೇಳಿ ಗೊತ್ತಾಗುತ್ತೆ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.